ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇಂದು ಪ್ರಸಾರವಾಗುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 168ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರು ಮತ್ತು ಉಪನ್ಯಾಸಕರಾದ ತಿಲಕ ನಾಗರಾಜ್ ಹಿರಿಯಡ್ಕ. ಕೇಳುಗರಿಗೆಲ್ಲ ನಮಸ್ಕಾರ. ಕಥೆಯ ಶೀರ್ಷಿಕೆ ತರುಣಾಂತರಂಗ. ರಂಗದಿಂದ ಹೊರಬರುತ್ತಿದ್ದಂತೆ ಜೋರಾಗಿ ಅಳುತ್ತಾ ಮನದ ದುಃಖವನ್ನೆಲ್ಲ ಹೊರಹಾಕಿದ್ದನವನು. ಸುತ್ತಲಿದ್ದವರು ಏನೊಂದು ಅರ್ಥವಾಗದೆ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವನ ಅಳುವಿನ ದನಿ ಚೆಂಡೆಯ ನಾದದ ಮುಂದೆ ಸೋತು ಹೋಗಿತ್ತು. ಮುಖಕ್ಕೆ ಮೆತ್ತಿದ್ದ ಬಣ್ಣವನ್ನು ತೆಗೆಯಲು ಮನಸ್ಸಾಗದೆ ಸುಮ್ಮನೆ ಮನೆಯ ಹಾದಿ ಹಿಡಿದ. ಅಲ್ಲಲ್ಲಿ ನಿಂತು ಒಂದಷ್ಟು ದೂರದವರೆಗೆ ಬೆಳಕನ್ನು ಚೆಲ್ಲುತ್ತಿದ್ದ ಬೀದಿ ದೀಪಗಳು, ರಾತ್ರಿಯ ನೀರವತೆಯನ್ನು ಸೀಳಿಕೊಂಡು ಬರುತ್ತಿದ್ದ ಜೀರುಂಡೆಗಳ ಸದ್ದು ಒಂಟಿಯಾಗಿ ನಡೆಯುತ್ತಿದ್ದ ಅವನಿಗೆ ಜೊತೆಯಾಗಿದ್ದವು. ಪಕ್ಕದ ಪೊದೆಯಲ್ಲೇನೋ ಸದ್ದಾಯಿತು. ಜೇಬಿನಲ್ಲಿ ಬೆಚ್ಚಗೆ ಕುಳಿತಿದ್ದ ಮೊಬೈಲನ್ನು ಹೊರತೆಗೆಯ ಹೋದವನು ಸುಮ್ಮನಾದ. ಬದುಕೇ ಬೇಡವಾದವನಿಗೆ ಅದಾವ ಸದ್ದಾದರೇನು ಎಂದುಕೊಂಡು ಸುಮ್ಮನಾದ. ಏ ತರುಣ್, ಎಂತದ ನೀನು? ಸೀದಾ ಬರುದೆಯ? ಹೇಳಿಕ್ಕೆ ಇಲ್ವನ? ನಾನು ಹುಡುಕುದು ಅಲ್ಲಿ. ಮತ್ತೆ ಅಲ್ಲೊಬ್ಬ ಹೇಳಿದ ನೀನು ಸೀದಾ ಈ ದಾರಿಯಲ್ಲಿ ಹೋದೆ ಅಂತ. ಅಭಿಯ ದನಿಗೆ ತರುಣ್ ಅಲ್ಲೇ ನಿಂತ. ಅವತ್ತಿನಿಂದ ಇವತ್ತಿನವರೆಗೂ ಜೊತೆಯಾದವನು ಇವನೊಬ್ಬನೇ. ಅಭಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಏನಾಯ್ತನ? ಅಭಿ ತಬ್ಬಿಬ್ಬಾಗಿ ಕೇಳಿದಾಗ ಏನಿಲ್ಲ ಎನ್ನುತ್ತಾ ಕಣ್ಣೊರೆಸಿಕೊಂಡ ತರುಣ್. ತರುಣನ ಕೆಂಪಾದ ಕಂಗಳನ್ನು ಗಮನಿಸಿದ ಅಭಿ, ಯಾಕ ಅಳುದು ನೀನು? ಇಲ್ಲವಾ, ನಾನು ಯಾಕೆ ಅಳುದು? ಆ ಲೈಟ್ ಕಂಬದ ಹತ್ತಿರದಲ್ಲಿ ಬರುವಾಗ ಒಂದು ಹುಳ ಕಣ್ಣಿಗೆ ಬಿದ್ದದ್ದ, ಅದಕ್ಕೆ ಕಣ್ಣು ಕೆಂಪಾಯ್ತು. ತರುಣ್ನ ಮಾತು ನಿಜವೆಂದು ನಂಬಿ ಅಭಿ ಪ್ರಶ್ನೆ ಎಸೆದ. ಹುಳವಾ? ಇನ್ನು ಸ ಕಣ್ಣಲ್ಲೇ ಉಂಟಾ? ಹೋಯ್ತೆಂಬಂತೆ ತಲೆಯಾಡಿಸುತ್ತಾ ಅಭಿಯ ಹೆಗಲ ಬಳಸಿ ಮುನ್ನಡೆದ. ಆಟ ಬಾರಿ ಚಂದಾಗಿತ್ತಂತೆ, ಬರ್ಬೇಕು ಅಂದುಕೊಂಡದ್ದ. ಬಾರಿ ಜನ ಅಂತೆ, ಒಂದು ಕುರ್ಚಿಸ ಖಾಲಿ ಇಲ್ಲಂತೆ ಅಂತ ಯಾರ ಹೇಳಿದ್ರಂತೆ ನಿನ್ನ ದೊಡ್ಡಪ್ಪನಿಗೆ. ಅದ್ಕೆ ಬರ್ಲಿಲ್ಲ. ಬೇಸರ ಮಾಡ್ಬೇಡ್ವ ತರುಣ. ದೊಡ್ಡಮ್ಮ ಬೆನ್ನು ಸವರಿ ಬಾಯಿ ತುಂಬಾ ಸುಳ್ಳು ಸುರಿದು ಹೋದರು. ತರುಣ್ ಸುಮ್ಮನೆ ಎದ್ದು ಹಿತ್ತಲ ಕಡೆ ನಡೆದ. ತರುಣ್ಗೆ ಬಾಲ್ಯದಿಂದಲೂ ಯಕ್ಷಗಾನದ ಹುಚ್ಚು. ಮಗನ ಆಸೆಗೆ ಬೆಂಗಾವಲಾಗಿ ನಿಂತ ಅಪ್ಪ ಅವನನ್ನು ಶಾಲೆಯ ಪಕ್ಕದಲ್ಲೇ ಇದ್ದ ಯಕ್ಷಗಾನದ ತರಗತಿಗೆ ಸೇರಿಸಿದ್ದರು. ಎಲ್ಲೇ ಯಕ್ಷಗಾನ ಬಯಲಾಟ ನಡೆದರೂ ತರುಣನಿಗೊಂದು ಪಾತ್ರ ಇದ್ದೇ ಇರುತ್ತಿತ್ತು. ಯಕ್ಷಗಾನದಲ್ಲಿ ತರುಣನ ಪಾತ್ರ ಮುಗಿಯುತ್ತಿದ್ದಂತೆ ಅವನಪ್ಪ ಅವನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮನೆಯತ್ತ ಹೆಜ್ಜೆ ಹಾಕಿದರೆ ಅಮ್ಮನೂ ಜೊತೆಯಾಗಿ ಬರುತ್ತಿದ್ದರು. ಅಪ್ಪ ತರುಣನ ಪಾತ್ರವನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ದಾರಿ ಸವಿಸುತ್ತಿದ್ದರೆ ತರುಣ ಅಪ್ಪ ಕೊಡಿಸಿದ ಕಡಲೆಕಾಯಿ ಮೆಲ್ಲುತ್ತಾ ನಗುತ್ತಿದ್ದ. ಅಪ್ಪ ಮಗನ ಸಂಭ್ರಮದಲ್ಲಿ ಅಮ್ಮ ತನ್ನನ್ನು ತಾನು ಮರೆಯುತ್ತಿದ್ದರು. ಇವರ ಸಂತೋಷಕ್ಕೆ ಅದಾರ ದೃಷ್ಟಿ ತಾಕಿತು. ಅದೊಂದು ಮುಂಜಾನೆ ಎದೆ ನೋವೆಂದು ಒದ್ದಾಡಿದ ಅಪ್ಪನನ್ನು ದೊಡ್ಡಪ್ಪ ಅಮ್ಮ ಸೇರಿ ಆಸ್ಪತ್ರೆಗೆ ಕರೆದೊಯ್ದಿದ್ದರು. ಅಷ್ಟೇ, ಮತ್ತೆ ಅಪ್ಪ ಹಿಂತಿರುಗಲೇ ಇಲ್ಲ. ಅಮ್ಮ ತರುಣ್ ದೊಡ್ಡಪ್ಪನ ಆಶ್ರಯದಲ್ಲಿ ದಿನ ದೂಡಬೇಕಾಯಿತು.
ದಿನ ಕಳೆದಂತೆ ದೊಡ್ಡಮ್ಮನ ನಿಜ ಸ್ವರೂಪ ಹೊರಬರತೊಡಗಿತ್ತು. ಇವರು ತಂದದ್ದು ನಮಗೆ ಸಾಲುದಿಲ್ಲ, ಇನ್ನು ಅದರಲ್ಲಿ ಭಿಕ್ಷುಕರಿಗೆ ಸಹ ಪಾಲು ಕೊಡಬೇಕು. ಅಮ್ಮ ಔಡುಗಚ್ಚಿ ಅವಮಾನ ಸಹಿಸಿಕೊಳ್ಳುತ್ತಿದ್ದಳು. ಹೇಗೂ ಸಹ 4ನೇ ಕ್ಲಾಸ್ ಮುಗಿಸಿದ್ದಾನಲ್ವ ನಿನ್ನ ಮಗ, ಎಲ್ಲಾದರೂ ಕೂಲಿಗೆ ಸೇರಿಸು, ಅವ ಓದಿ ಎಂತ ಉದ್ಧಾರ ಮಾಡ್ಲಿಕ್ಕೆ ಉಂಟು. ಅಮ್ಮ ಮಾರನೇ ದಿನವೇ ಸುಬ್ಬಣ್ಣ ಭಟ್ಟರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. ನಿನ್ನ ಮಗನಿಗೆ ಹೇಳುವವರು ಕೇಳುವವರು ಯಾರು ಇಲ್ವನಾ? ಇದ್ದಕ್ಕಿದ್ದಂತೆ ದೊಡ್ಡಮ್ಮ ಅಮ್ಮನ ಮೇಲೆ ಹರಿಹಾಯ್ದಿದ್ದರು. ಅಮ್ಮ ತರುಣ್ ಏನೊಂದು ಅರ್ಥವಾಗದೆ ದೊಡ್ಡಮ್ಮನನ್ನೇ ದಿಟ್ಟಿಸಿದ್ದರು. ಏನು ಹಾಗೆ ನೋಡು, ಶಾಲೆ ಮುಗಿಸಿ ಸೀದಾ ಮನೆಗೆ ಬರುದು ಬಿಟ್ಟು ಅದೆಂತದ ಯಕ್ಷಗಾನ ಕ್ಲಾಸಿಗೆ ಹೋಗುದು? ನಿನ್ನ ಅಮ್ಮ ದುಡಿದು ಮನೆಗೆ ಕೊಡುವುದ್ರಲ್ಲಿ ನಿಮ್ಮಿಬ್ಬರ ಊಟಕ್ಕೆ ಸಾಕಾಗ್ತದೆ ಅಂದುಕೊಂಡಿದ್ದೀಯಾ? ಆ ಕುಣಿತ ಕಲೀಲಿಕ್ಕೆ ಹಾಕುವ ಕಾಸು ಮನೆಗೆ ಕೊಡಿ, ಊಟಕ್ಕೆ ಹಪ್ಪಳ ಸೆಂಡಿಗೆ ಕೊಡುವ. ಅಕ್ಕ, ಅವನಿಗೆ ಯಕ್ಷಗಾನದ ಮಾಸ್ಟ್ರು ಧರ್ಮಕ್ಕೆ ಕಲಿಸ್ತಿರುವುದು. ಅಮ್ಮನ ಕಣ್ಣುಗಳು ಹನಿದಿದ್ದವು. ಓ ಧರ್ಮಕ್ಕ? ರಾಗ ಎಳೆಯುತ್ತ ದೊಡ್ಡಮ್ಮ ಒಳ ನಡೆದಿದ್ದಳು. ಅಂದು ಯಕ್ಷಗಾನ ಬಯಲಾಟವಿತ್ತು. ಅಮ್ಮ ತರುಣನ ಹಣೆಗೊಂದು ಮುತ್ತನ್ನಿತ್ತು, ಮಗ ಜೋಪಾನ, ನಿನ್ನ ಪಾತ್ರ ಮುಗಿದ ಮೇಲೆ ಅಲ್ಲಿಯೇ ಮಲಗು, ಬೆಳಿಗ್ಗೆ ಬಾ ಆಯ್ತಾ ಎನ್ನುತ್ತಾ ಕೈಗೆ 1 ರೂಪಾಯಿಯ ನಾಣ್ಯವಿಟ್ಟು, ತಗೋ ಕಡ್ಲೆ ತಿನ್ಲಿಕ್ಕೆ. ಅಮ್ಮ ನೀನು? ಮೂತಿ ಉದ್ದ ಮಾಡಿಕೊಂಡು ತರುಣ್ ಕೇಳಿದಾಗ, ನಾಳೆ ಸುಬ್ಬಣ್ಣ ಭಟ್ಟರ ಮನೆಯಲ್ಲಿ ಕಾರ್ಯ ಇದೆ ಮಗ, ಬೆಳಿಗ್ಗೆ ಬೇಗ ಹೋಗ್ಬೇಕು ಎಂದಿದ್ದರು. ಮರುದಿನ, ಎಂತ ಸುಶೀಲಕ್ಕ, ಮಗುವಿಗೆ ಒಂದು ಗಟ್ಟಿ ಕಂಬಳಿ ಕೊಟ್ಟು ಕಳಿಸುದಲ್ವಾ, ನಡುಕ್ತಾ ಇತ್ತು ಎಂದ ಸುಬ್ಬಣ್ಣ ಭಟ್ಟರ ಮಾತು ಕೇಳಿ ತರುಣನ ಅಮ್ಮನಿಗೆ ಕಸಿವಿಸಿಯಾಗಿತ್ತು. ಶೆಟ್ರ ಮಗಳು ಪುಟ್ಟಿ, ಕಿಟ್ಟಣ್ಣನ ಮಗ ಅಭಿ, ಬೋಜಣ್ಣನ ಮೊಮ್ಮಗ ವಿವೇಕ, ಹೆಗ್ಡೆ ಮಗ ಸೂರ್ಯ, ಮತ್ತೇನು ಕೆಲವು ಮಕ್ಕಳು ಇದ್ರು ನೋಡು, ಎಲ್ಲರೂ ನಿನ್ನ ಮಗನ ಜೊತೆ ಕಡ್ಲೆ ಚರ್ಮುರಿ ಜೊತೆ ಅವರು ತಂದಿದ್ದ ಶಾಲನ್ನು ಸಹ ಹಂಚಿಕೊಂಡದ್ದು ನೋಡಿ ನನ್ನ ಕಣ್ಣೆ ತುಂಬಿ ಬಂತು. ಮತ್ತೆ ಸುಬ್ಬಣ್ಣ ಭಟ್ಟರು ನೋಡಿದಾಗ ತರುಣನ ಅಮ್ಮನ ಮನಸ್ಸು ನಿರಾಳವಾಗಿತ್ತು. ಕಾಲ ಸರಿದಿತ್ತು. ತರುಣ್ ತಾರುಣ್ಯದ ಹೊಸಿಲ ತುಳಿದಿದ್ದ. ಉಡುಪಿ ಪೇಟೆಯ ಸಮೀಪವಿದ್ದ ಅತ್ತೆಯ ಮನೆಯಲ್ಲಿದ್ದುಕೊಂಡು ಸಂಜೆ ಕಾಲೇಜಿನಲ್ಲಿ ಓದಲು ಅವಕಾಶ ಗಿಟ್ಟಿಸಿಕೊಂಡಿದ್ದ. ಬೆಳಗ್ಗಿನ ಸಮಯದಲ್ಲಿ ಹೋಟೆಲೊಂದರಲ್ಲಿ ದುಡಿಯುತ್ತಿದ್ದ. ಇದರಿಂದ ಅಮ್ಮನ ಹೊರೆಯೂ ಕೊಂಚ ಇಳಿದಿತ್ತು. ಕಾಲೇಜು ಮುಗಿಸಿ ಒಳ್ಳೆಯ ಕಡೆ ಕೆಲಸವನ್ನು ಗಿಟ್ಟಿಸಿಕೊಂಡಾಗ ದೊಡ್ಡಮ್ಮ ಕೆಜಿಗಟ್ಟಲೆ ರವೆ ಲಾಡು ಮಾಡಿ ಊರೆಲ್ಲ ಹಂಚಿದ್ದರು. ತೋರಿಕೆಯ ಪ್ರೀತಿಯ ಅರಿವು ತಾಯಿ ಮಗ ಇಬ್ಬರಿಗೂ ಇತ್ತು. ಸುಶೀಲ ಮಾಮಿ, ಅಭಿಯ ದನಿ ತರುಣ್ಣನ್ನು ಯೋಚನಾ ಲೋಕದಿಂದ ಹೊರತಂದಿತ್ತು. ಓ ಅಭಿ, ತರುಣನನ್ನು ಹುಡುಕಿಕೊಂಡು ಬಂದದ್ದಾ? ಆಗ ಅಲ್ಲಿ ಬಟ್ಟೆ ಒಗೆಯುವ ಕಲ್ಲಿನ ಹತ್ತಿರ ನಿಂತಿದ್ದಾನೆ ನೋಡು. ತರುಣನ ತಾಯಿ ತೋರಿಸಿದ ದಿಕ್ಕಿನತ್ತ ನಡೆದ ಅಭಿಗೆ ಕಾಣಿಸಿದ್ದು ಯಾರಿಗೂ ತಿಳಿಯದಂತೆ ಕಣ್ಣೊರೆಸಿಕೊಳ್ಳುತ್ತಿದ್ದ ತರುಣ್. ಅವನ ಬಳಿ ಹೋದವನೇ, ಯಾಕೆ ಅಳ್ತಾ ಇದ್ದೀಯಾ ಎನ್ನುತ್ತಾ ಹೆಗಲ ಬಳಸಿದ. ಅಳುದ? ನಾನ್ಯಾಕೆ ಮಾರಾಯ ಅಳುದು ಎನ್ನುತ್ತಾ ನಗುವ ಪ್ರಯತ್ನ ಮಾಡಿದಾಗ ಅಭಿ ಎಂದ, ತರುಣ್ ಸತ್ಯ ಹೇಳು, ನಿನ್ನೆ ರಾತ್ರಿ ಸಹ ಅಳ್ತಾ ಇದ್ದೆ, ಕೇಳಿದ್ರೆ ಹುಳ ಬಿತ್ತು ಅಂತ ಸುಳ್ಳು ಹೇಳಿದ್ದೆ, ಏನಾಗಿದೆ ಹೇಳು. ಎಂತ ಇಲ್ಲವಾ, ಸುಮ್ಮನೆ ಎಂತಂತದೋ ಯೋಚನೆ ಮಾಡ್ಬೇಡ. ತರುಣ್ ಹಾರಿಕೆಯ ಉತ್ತರ ನೀಡಿದಾಗ ಅಭಿ ನಂಬಲಿಲ್ಲ. ಪುಟ್ಟಿಯ ಎಂಗೇಜ್ಮೆಂಟ್ ಆದ ಮೇಲೆ ನೀನು ಹೀಗಾದದ್ದು ಅಲ್ವಾ, ನಿಜ ಹೇಳು, ನಿಂಗೆ ಅವಳ ಮೇಲೆ ಮನಸ್ಸಿತ್ತಾ? ಅಭಿ ಮತ್ತೆ ಪ್ರಶ್ನೆ ಮಾಡಿದಾಗ, ಎಂತದ ನೀನು ಏನೇನೋ ಮಾತಾಡ್ತಿ, ಪುಟ್ಟಿ ನಿಂಗೆ ಹೇಗೆ ಪುಟ್ಟ ಗೆಳತಿಯೋ ನಂಗೆ ಸಹ ಹಾಗೆ ಎಂದ. ಮತ್ತೆ ಏನಾಗಿದೆ ನಿಂಗೆ? ಅಭಿ ಮತ್ತೆ ಪ್ರಶ್ನೆ ಹಾಕಿದ. ತರುಣ್ ಏನೋ ಜ್ಞಾಪಿಸಿಕೊಂಡವನಂತೆ, ನಾನು ನಿಂಗೆ ಹೇಳುದು ಮರೆತೆ ನೋಡು, ನಂಗೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿದೆ, ಇನ್ನು 2 ದಿನದಲ್ಲಿ ಹೊರಡ್ತೇನೆ, ಬರುವ ತಿಂಗಳು ಅಮ್ಮನನ್ನು ಸಹ ಅಲ್ಲಿಗೆ ಕರೆದುಕೊಂಡು ಹೋಗುದು ಅಂತ ಇದ್ದೇನೆ. ಓ, ಊರು ಬಿಟ್ಟು ಹೋಗ್ಲಿಕ್ಕೆ ಬೇಜಾರ ನಿಂಗೆ? ನೀನು ಹೋದ್ರೆ ನಮಗೆ ಸಹ ಬೇಜಾರಾಗ್ತದೆ, ಎಂತ ಮಾಡುದು, ಹೋಗಲೇಬೇಕಲ್ಲ. ಅಭಿ ಸಪ್ಪೆ ಮೊರೆ ಹಾಕಿ ನೋಡಿದಾಗ ತರುಣ್ ಹೌದೆಂಬಂತೆ ತಲೆಯಾಡಿಸಿದ. ನಾನು ಬಂದ ವಿಷಯ ಮರೆತೆ ನೋಡು, ನಾಳೆ ನಮ್ಮ ವಿವೇಕನ ನಿಶ್ಚಿತಾರ್ಥ ದೇವಸ್ಥಾನದ ಛತ್ರದಲ್ಲಿ, ಬೆಳಿಗ್ಗೆ ಬೇಗ ಹೋಗ್ಬೇಕು, ತಯಾರಾಗು ಆಯ್ತಾ? ತರುಣನ ಉತ್ತರಕ್ಕೂ ಕಾಯದೆ ಅಭಿ ಹೊರಟು ಹೋಗಿದ್ದ. ವಿವೇಕನ ನಿಶ್ಚಿತಾರ್ಥ. ಮೆಲ್ಲನೆ ಉಸುರಿ ಮತ್ತೆ ನೆನಪುಗಳ ತೆಕ್ಕೆಗೆ ಜಾರಿದ ತರುಣ್. ತಾನಾಯಿತು, ತನ್ನ ಕೆಲಸ ಓದಾಯಿತು ಎಂದು ತನ್ನ ಪಾಡಿಗಿದ್ದ ತರುಣನ ಹೃದಯಾಂತರಾಳದಲ್ಲಿ ಅನುರಾಗದ ಅಲೆ ಎಬ್ಬಿಸಿದವಳೆ ಭಕ್ತಿ. ತರುಣನಿಗಿಂತ 1 ವರ್ಷ ಸೀನಿಯರ್, ತಂದೆ ಇಲ್ಲದ ಹುಡುಗಿ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ತಂದೆ ಬಿಟ್ಟು ಹೋಗಿದ್ದ ಅಂಗಡಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ, ಸಂಜೆ ಕಾಲೇಜು ಮುಗಿಸಿ ಬರುತ್ತಿದ್ದ ತಮ್ಮನ ಸುಪರ್ದಿಗೆ ಅಂಗಡಿಯನ್ನು ಒಪ್ಪಿಸಿ ತರುಣ್ ಓದುತ್ತಿದ್ದ ಸಂಧ್ಯಾ ಕಾಲೇಜಿನಲ್ಲಿ ಪದವಿ ಓದುತ್ತಿದ್ದಳು. ಬಹಳ ಚುರುಕುತನದಿಂದ ಓಡಾಡುತ್ತಿದ್ದ ಭಕ್ತಿ ತರುಣನ ಪಾಲಿನ ಪ್ರೇಮ ದೇವತೆ.
ಕಾಲೇಜ್ ಈವೆಂಟ್ ಒಂದರಲ್ಲಿ ಇಬ್ಬರಿಗೂ ಜೊತೆಯಾಗಿ ಭಾಗವಹಿಸುವ ಅವಕಾಶ ಸಿಕ್ಕಿದಂದಿನಿಂದ ಇಬ್ಬರಲ್ಲೂ ಸ್ನೇಹ ಕುಡಿಯೊಡೆದಿತ್ತು. ಕೆಲವೊಂದು ಪಠ್ಯ ವಿಷಯಗಳನ್ನು ತನಗೆ ಗೊತ್ತಿದ್ದರೂ ಗೊತ್ತಿಲ್ಲ ಎಂಬ ನೆಪವೊಡ್ಡಿ ಅವಳನ್ನು ಭೇಟಿ ಮಾಡಿ ಕೇಳುತ್ತಿದ್ದ. ಅವಳು ಅಷ್ಟೇ. ಸಾಯಂಕಾಲ ಕಾಲೇಜಿಗೆ ಬಂದವಳೆ ಅಮ್ಮ ಮಾಡಿಕೊಡುತ್ತಿದ್ದ ತಿಂಡಿಗಳನ್ನು ಅವನಿಗೆ ಕೊಡುತ್ತಿದ್ದಳು. ತರುಣಾಂತರಂಗದ ತುಂಬ ಭಕ್ತಿಯ ಜಪವೇ ತುಂಬಿಕೊಂಡಿತ್ತು. ಭಕ್ತಿ ಒಳ್ಳೆಯ ಅಂಕಗಳೊಂದಿಗೆ ಪದವಿ ಮುಗಿಸಿದ್ದನ್ನು ತರುಣನಿಗೆ ಸಿಹಿ ಹಂಚುವ ಮೂಲಕ ತಿಳಿಸಿದಾಗ ಸಂಭ್ರಮಿಸಿದ್ದ. ಮುಂದೇನು ಮಾಡ್ತೀಯಾ ಅವನೆಂದಾಗ MBA ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಎಂತ ಮಾಡುದು ಗೊತ್ತಲ್ಲ, ಇಬ್ಬರು ತಂಗಿಯರಿದ್ದಾರೆ, ತಮ್ಮ ಕೂಡ ಇದ್ದಾನೆ. ಅಮ್ಮ ಓದಿದ್ದು ಸಾಕು ಅಂತ ಹೇಳ್ತಾ ಇದ್ದಾರೆ ಎನ್ನುತ್ತಾ ನಿಡುಸುಯಿದಳು. ಹೇಳಲೋ ಬೇಡವೋ ಎಂಬ ಗೊಂದಲದ ನಡುವೆ ತನ್ನಲ್ಲಿ ಅವಳ ಕುರಿತು ಮೂಡಿದ್ದ ಅನುರಾಗವನ್ನು ಹಂಚಿಕೊಂಡಾಗ ಅವಳು ಕಿಡಿಯಾಗಿದ್ದಳು. ನಿನಗೆಂತ ಮರ್ಲನ? ನಾನು ದೊಡ್ಡವಳ ನಿನಗಿಂತ. ಮೊದಲು ಚಂದ ಮಾಡಿ ಓದು. ನಿನ್ನ ಅಮ್ಮನನ್ನು ನೋಡಿಕೊ. ಪ್ರೀತಿಯೆಲ್ಲ ನಮ್ಮಂತ ಜವಾಬ್ದಾರಿ ಹೊತ್ತವರಿಗೆ ಅಲ್ಲ, ಆಯ್ತಾ? ಅಲ್ಲವಾ? ನಿಂಗೆ ಮಂಡೆ ಸರಿ ಉಂಟಾ? ಹೋಗಿ ಹೋಗಿ ನನ್ನನ್ನು ಪ್ರೀತಿ ಮಾಡ್ತೆ ಅಂತೀಯಲ್ಲ. ನಂಗೆ ನನ್ನ ತಂಗಿಯರು ಮತ್ತೆ ತಮ್ಮನ್ನ ಲೈಫ್ ಮುಖ್ಯ. ಬರ್ತೇನೆ ಎಂದು ಕೈ ಮುಗಿದು ಹೊರಟು ಹೋದವಳು ತರುಣನಿಗೆ ಮತ್ತೆ ಸಿಕ್ಕಲೇ ಇಲ್ಲ. ತರುಣ್ ಭಕ್ತಿಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿದ್ದರೂ ಯಾರಲ್ಲೂ ಆಕೆಯ ವಿಚಾರ ತಿಳಿಸದೆ ಓದು ಮುಂದುವರೆಸಿದ. MBA ಪದವಿಯನ್ನು ಗಳಿಸಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿದ. ಬಿಡುವಿದ್ದಾಗ ಉಸಿರಾಗಿದ್ದ ಯಕ್ಷಗಾನದಲ್ಲಿ ಪಾತ್ರ ಮಾಡುತ್ತಿದ್ದ. ಹೀಗೆ ದಿನ ಕಳೆಯುತ್ತಿತ್ತು. ಒಂದು ದಿನ ಮೊಬೈಲ್ಗೆ ಅಭಿ ಭಕ್ತಿಯ ಫೋಟೋ ಕಳುಹಿಸಿದಾಗ ಅದನ್ನು ಕಂಡು ತರುಣನ ಕೈಕಾಲು ನಡುಗಿತ್ತು. ಅದರ ನಂತರ ಮೆಸೇಜ್ ಒಂದನ್ನು ಕಳುಹಿಸಿದ್ದ. ವಿವೇಕನಿಗೆ ಈ ಹುಡುಗಿ ಫಿಕ್ಸ್ ಆಗಿದೆ, ಬರುವ ತಿಂಗಳು ಎಂಗೇಜ್ಮೆಂಟ್. ತರುಣನ ಬಾಯೆಲ್ಲ ಒಣಗಿತ್ತು. ಏನು ಮಾಡಬೇಕೆಂದು ತೋಚದೆ ತನ್ನ ರೂಮಿನ ಬಾಗಿಲೆಳೆದುಕೊಂಡು ಗಳಗಳನೆ ಅತ್ತು ಬಿಟ್ಟ. ತಾನು ಪ್ರೀತಿಸಿದ ಹುಡುಗಿ ತನ್ನ ಸ್ನೇಹಿತನ ಮಡದಿಯಾಗಿ ತನ್ನ ಕಣ್ಣ ಮುಂದೆ ಓಡಾಡುವುದನ್ನು ಹೇಗೆ ನೋಡಲಿ, ಹೇಗೆ ಸಹಿಸಲಿ ಪ್ರಶ್ನಿಸಿಕೊಂಡ. ತಕ್ಷಣವೇ ಟ್ರಾನ್ಸ್ಫರ್ಗಾಗಿ ಅರ್ಜಿ ಹಾಕಿದವನಿಗೆ ಹಾಸನಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಹಾಸನಕ್ಕೆ ಹೋಗಲು ಇನ್ನೇನು 2 ದಿನ ಬಾಕಿ ಉಳಿದಿದೆ ಎನ್ನುವಷ್ಟರಲ್ಲಿ ನಾಳೆಯೇ ವಿವೇಕ್ ಭಕ್ತಿಯ ಎಂಗೇಜ್ಮೆಂಟ್. ಹೃದಯದಲ್ಲೇನೋ ಸಂಕಟವಾಗುತ್ತಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಎಲ್ಲಿಗಾದರೂ ಹೋಗಬೇಕು ಎಂದುಕೊಂಡು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಕ್ಕೆ ಹೋದ. ಆದರೆ ಅವನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವನ ಸ್ನೇಹಿತರ ಗ್ಯಾಂಗ್ ಅವನ ಮನೆಯಂಗಳಕ್ಕೆ ಧಾವಿಸಿತ್ತು. ವಿಧಿಯಿಲ್ಲದೆ ಅವರೊಡನೆ ತಾನೂ ಹೊರಟ. ಛತ್ರ ಹತ್ತಿರವಾಗುತ್ತಿದ್ದಂತೆ ತರುಣನ ಎದೆ ಬಡಿತ ಜೋರಾಗಿತ್ತು. ಗೆಳೆಯರೆಲ್ಲ ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಅದರಲ್ಲೇ ತಲ್ಲೀನರಾದರು. ತರುಣನಿಗೆ ಹೆಜ್ಜೆಯು ಭಾರವೆನಿಸಿ ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ಕುಳಿತುಕೊಂಡ. ಭಕ್ತಿಯನ್ನು ಹೇಗೆ ಎದುರಿಸಲಿ? ಸ್ಟೇಜ್ ಡೆಕೋರೇಷನ್ ಚಂದ ಆಯ್ತನ? ಆಗ ತಾನೇ ಸ್ಟೇಜ್ ಅಲಂಕರಿಸಿ ಬಂದ ಅಭಿ ಮತ್ತು ಮನು ನುಡಿದಾಗ ಮೆಲ್ಲನೆ ಸ್ಟೇಜ್ನತ್ತ ದೃಷ್ಟಿ ಹಾಯಿಸಿದ. ಅಲ್ಲಿದ್ದ ಹೆಸರುಗಳನ್ನು ನೋಡಿ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ. ವಿವೇಕ್, ಪ್ರಾಪ್ತಿ. ತುಟಿಗಳು ಅವನಿಗರಿವಿಲ್ಲದೆ ಬಿರಿದವು. ಅಭಿ ಕಳಿಸಿದ್ದು ಭಕ್ತಿಯ ಫೋಟೋ ತಾನೆ? ಇಲ್ಲಿ ನೋಡಿದ್ರೆ ಪ್ರಾಪ್ತಿ ಅಂತಿದೆ. ಪ್ರಾಪ್ತಿ ಅಂದ್ರೆ ಭಕ್ತಿಯ 2ನೇ ತಂಗಿ ಅಲ್ವಾ? ಹಾಗಾದ್ರೆ ಭಕ್ತಿ? ಅವಳ ಮದುವೆ ಆಗೋಯ್ತಾ? ದೇಹ ಮತ್ತೊಮ್ಮೆ ಕಂಪಿಸಿತ್ತು. ಅಷ್ಟರಲ್ಲಾಗಲೇ ಸ್ಟೇಜ್ ತುಂಬಾ ಜನ ಸೇರಿದ್ದರು. ಎಲ್ಲರನ್ನೂ ನಗುನಗುತ್ತಾ ಸ್ವಾಗತಿಸುತ್ತಿದ್ದ ಭಕ್ತಿ ತರುಣನ ಕಣ್ಣಿಗೆ ಬಿದ್ದಳು. 5 ವರ್ಷಗಳ ಹಿಂದಿದ್ದ ಅದೇ ಉತ್ಸಾಹ, ಅದೇ ಲವಲವಿಕೆ, ತುಟಿಯಲ್ಲಿ ಮಾಸದ ನಗು. ನಿಂಗೆಂತ ಮರ್ಲ? ಕೊನೆಯದಾಗಿ ಅವಳು ಬೈದಿದ್ದು ನೆನಪಾಯಿತು. ನೋಡು, ಅವಳು ಭಕ್ತಿ ಅಂತ, ಹುಡುಗಿಯ ಅಕ್ಕ. ನಾನು ತಪ್ಪಿ ಅವಳದ್ದೇ ಫೋಟೋ ಕಳಿಸಿದ್ದು ನಿನಗೆ. ಇಬ್ಬರು ತಂಗಿಯಂದಿರ ಮದುವೆ ಮಾಡಬೇಕು ಅಂತ ಹೇಳಿ ತಾನು ಮದುವೆನೇ ಆಗ್ಲಿಲ್ಲ ಅಂತೆ ಪಾಪ. ಅಭಿ ಕಿವಿಯಲ್ಲಿ ಉಸಿರಿದಾಗ ಭಕ್ತಿಯ ಬಗ್ಗೆ ಹೆಮ್ಮೆ ಅನಿಸಿತ್ತು. ಹಾಗಾದ್ರೆ ಭಕ್ತಿಯ ಹೆಸರು ನನ್ನ ಹಣೆಯಿಂದ ಇನ್ನೂ ಮಾಸಿಲ್ಲ. ಹೇಗಾದ್ರೂ ಅವಳನ್ನು ಮಾತಾಡಿಸಬೇಕಲ್ಲ. ಮನಸ್ಸಲ್ಲೇ ಮಾತನಾಡಿಕೊಂಡ. ಕಾರ್ಯಕ್ರಮ ಮುಗಿಯುವವರೆಗೂ ಭಕ್ತಿಯ ಕಣ್ಣಿಗೆ ಬೀಳದಂತೆ ಜಾಗೃತೆ ವಹಿಸಿದ. ಕೊನೆಯ ಪಂಕ್ತಿಯಲ್ಲಿ ಊಟಕ್ಕೆ ಭಕ್ತಿಯ ಪಕ್ಕವೇ ಸೀಟು ಖಾಲಿ ಇದ್ದುದನ್ನು ನೋಡಿ ಅದೃಷ್ಟಕ್ಕೆ ಕೈ ಮುಗಿದು ಅಲ್ಲಿಯೇ ಕುಳಿತ. ಏನು ಮೇಡಂ, ನನ್ನ ನೆನಪುಂಟಾ? ತರುಣನ ಧ್ವನಿ ಕೇಳಿ ಬೆಚ್ಚಿ ತಿರುಗಿ ನೋಡಿದವಳ ಕಂಗಳು ತುಂಬಿದ್ದವು. ತರುಣ್ ಅವಳು ಉಸಿರಿದಾಗ, ಅಬ್ಬಾ, ಹೆಸರು ನೆನಪುಂಟು ಎಂದ. ಮತ್ತೆ ಮಾತು ಮುಂದುವರಿಸುತ್ತಾ, ವಿವೇಕ್ ನನ್ ಫ್ರೆಂಡ್, ನಿನ್ನ ತಂಗಿಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ ಬಿಡು. ಅವಳು ಹೂಂಗುಟ್ಟಿದಳು. ಪ್ರಗತಿ ಮದುವೆ ಆಯ್ತಾ? ಅವಳ ಮೊದಲನೆಯ ತಂಗಿಯ ಕುರಿತು ಕೇಳಿದ್ದ. ಹಾ, 2 ವರ್ಷ ಆಯ್ತು. ಅವಳ ಗಂಡ ಡಾಕ್ಟರ್, ಕೆನಡಾದಲ್ಲಿದ್ದಾರೆ. ಈಗ ಬರ್ಲಿಕ್ಕೆ ಆಗ್ಲಿಲ್ಲ. ಮದುವೆಗೆ ಬರ್ತಾರೆ. ನಿನಗೆ ಎಲ್ಲರ ಹೆಸರು ಸಹ ನೆನಪಿದೆ ಅಲ್ವಾ? ಆಗ್ಬೋದು ನೀನು. ಮೆಚ್ಚುಗೆಯಿಂದ ನೋಡಿದಿದ್ದಳು. ನೆನಪಿದೆ. ತಮ್ಮ ಎಂತ ಮಾಡ್ತಿದ್ದಾನೆ? ಅಂಗಡಿ ನೋಡಿಕೊಳ್ಳುದ್ರಲ್ಲಿ ತಂಗಿಯ ಎಂಗೇಜ್ಮೆಂಟ್ಗೆ ಬರಲಿಕ್ಕೆ ಪುರ್ಸೊತ್ತಿಲ್ವಾ ಅಂತಲ್ಲ.
ಅವನೆಂದಾಗ ನಿಟ್ಟುಸಿರೊಂದನ್ನು ಹೊರದಬ್ಬಿ, ಅವ ಒಬ್ಬ ಸರಿ ಇರ್ತಿದ್ರೆ ಎಲ್ಲ ಸರಿಯಾಗ್ತಿತ್ತು. ನನಗೆ ಮೈಸೂರಿನಲ್ಲಿ ಕೆಲಸ ಸಿಕ್ಕಿತು ಅಂತ ಹೋದೆ. ಅವ ಅಂಗಡಿಯೆಲ್ಲ ಮಾರಿ ಬೊಂಬಾಯಿಗೆ ಅಂತ ಹೋದವನ ಪತ್ತೆ ಇಲ್ಲ. ಮತ್ತೆ ತಂಗಿಯಂದಿರು ಅಮ್ಮನನ್ನು ಮೈಸೂರಿಗೆ ಕರೆಸಿಕೊಂಡೆ. ತಂಗಿಯರು ಚೆನ್ನಾಗಿ ಓದಿದ್ರು. ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಸ್ತಾ ಇದ್ದೇನೆ. ಮತ್ತೆ ನೀನು? ಅವನ ಪ್ರಶ್ನೆಗೆ ಅವಳಿಂದ ಉತ್ತರ ಕೊಡಲಾಗಲಿಲ್ಲ. ಈಗ್ಲಾದ್ರೂ ಈ ಮರ್ಲ ನನ್ನ ಮದುವೆ ಆಗ್ಬೋದಲ್ವಾ? ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸಿದಳು. ಸಿಕ್ಕಿದ್ರೆ ನೀನು, ಇಲ್ಲಾಂದ್ರೆ ಯಾರು ಸಹ ಬೇಡ ಅಂತ ಬದುಕ್ತಿರುವ ಈ ಮರ್ಲನನ್ನು ಮದುವೆ ಆಗ್ತೀಯಾ? ಅವಳ ಕಂಗಳು ತುಂಬಿದ್ದವು. ಆದರೆ ಎಂದು ರಾಗವೆಳೆದಾಗ, ನನಗಿಂತ ದೊಡ್ಡವಳು ಅಂತಾನಾ ಅವನು ಕೇಳಿದ್ದ. ಅಸಹಾಯಕವಾಗಿ ತುಟಿಯಗಲಿಸಿ ನಕ್ಕು ನೋಡಿದಳು. ಅವತ್ತೇ ನಿನ್ನ ಮೇಲೆ ಪ್ರೀತಿ ಮೂಡಿತ್ತು. ಏನ್ ಮಾಡಲಿ, ಜವಾಬ್ದಾರಿ ಹೆಗಲ ಮೇಲಿತ್ತಲ್ಲ. ಆದರೆ ಈಗ ಜವಾಬ್ದಾರಿ ಮುಗಿಸಿದ್ದೇನೆ. ಈಗ ಈ ಪ್ರೀತಿ ಎಲ್ಲ ಬೇಕು ಅನ್ನಿಸ್ತಾನೂ ಇಲ್ಲ. ಅಯ್ಯೋ ಹುಚ್ಚಿ, ಜವಾಬ್ದಾರಿ ಮುಗಿಸಿದ್ದೀಯಲ್ವಾ, ಇನ್ನಾದ್ರೂ ನಿನ್ನ ಬಗ್ಗೆ ಯೋಚಿಸು ಮಾರೈತಿ. ನಿನಗೂ ಒಂದು ಜೀವನ ಬೇಡ್ವಾ? ಇಷ್ಟು ದಿನ ಕಷ್ಟಪಟ್ಟದ್ದು ಸಾಕು. ಇನ್ನು ಮುಂದೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ, ಚೆನ್ನಾಗಿ ನೋಡಿಕೊಳ್ತೇನೆ, ಪ್ಲೀಸಾ? ಹೆಚ್ಚು ಕಡಿಮೆ ಗೋಗರಿಯುವಂತೆ ನುಡಿದಿದ್ದ ತರುಣ್. ಕಣ್ಣಲ್ಲೇ ಒಪ್ಪಿಗೆಯ ಸಹಿ ಹಾಕಿ ಅವಳು ಅಲ್ಲಿಂದೆದ್ದು ನಡೆದಾಗ ತರುಣ್ ಖುಷಿಯಿಂದ ತನ್ನ ಪ್ರೇಮ ಕಥೆಯನ್ನು ಗೆಳೆಯರ ಬಳಿ ಅರುಹಲು ಸಾಗಿದ. ಇದುವರೆಗೆ ಈ ಕಥೆಯನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಸಾಹಿತ್ಯಾಸಕ್ತರು ಮತ್ತು ಉಪನ್ಯಾಸಕರೂ ಆಗಿರುವ ತಿಲಕ ನಾಗರಾಜ್ ಹಿರಿಯಡ್ಕ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.